ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ರೀಡಿಂಗ್ ಬಂದು ಭೀಮನ ಅಮಾವಾಸ್ಯೆ ನಿಮ್ಮ ಪ್ರಾರ್ಥನೆ ಈಡೇರುತ್ತಾ, ಮತ್ತು ಭೀಮನ ಅಮಾವಾಸ್ಯೆಯಂದು ಏನು ಶಕ್ತಿ ಇತ್ತು ಆ ಶಕ್ತಿ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬದಲಾವಣೆಯನ್ನು ತಂದುಕೊಡ್ತಾ ಇರುವಂಥದ್ದು, ನಿಮ್ಮ ಜೀವನಕ್ಕೆ ಒಂದು ರೀತಿ ಬದಲಾವಣೆಗಳು ಏನು ಬರ್ತಾ ಇದೆ ಅಂತ ನೋಡೋಣ. ನಿಮ್ಮ ಈ ಅಮಾವಾಸ್ಯೆ ಏನಿದೆ, ಒಂದು ಭೀಮನ ಅಮಾವಾಸ್ಯೆ, ಅದು ಆ ಶಕ್ತಿ ಏನಿದೆ ನಿಮ್ಮ ಜೀವನಕ್ಕೆ ಯಾವ ಬಾಗಿಲನ್ನು ತೆರೆಯಲಿದೆ ಅಂತ ನೋಡೋಣ. ಮೊದಲನೇದಾಗಿ ಮುನ್ನುಡಿ ಕಾರ್ಡ್ನ ಹಾಕೋಣ. ಭೀಮನ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ಸೂಪರ್ ಸಿಚುವೇಶನ್ ಏನಿದೆ, ಸಿಚುವೇಶನ್ ತುಂಬಾ ಇಂಪ್ರೂವ್ಮೆಂಟ್ನ ಕಾಣ್ತಾ ಇರುವಂಥದ್ದು. ತುಂಬಾ ನೀವು ಎಮೋಷನಲ್ ಆಗಿ ಇದ್ದೀರಾ. ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ತುಂಬಾ ಎಮೋಷನಲ್, ತುಂಬಾ ಸ್ಟ್ರಾಂಗೆಸ್ಟ್, ತುಂಬಾ ಕ್ರಿಟಿಕಲ್ ಸಿಚುವೇಶನ್ನ ಎದುರಿಸ್ತಾ ಇರುವಂಥವ್ರು, ತುಂಬಾ ಒಳ್ಳೆಯ ವ್ಯಕ್ತಿಗಳು ಅಂತ ಬಂದಿದೆ. ಫಸ್ಟ್ ಇದನ್ನು ಮುಗಿಸ್ತೀನಿ. ಒಂದು ಬಿಗ್ ಏನಿದೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಿತ್ರನ ನೀವು ನೋಡಬೇಕು, ಪ್ರಪಂಚನ ನೋಡಬೇಕು, ಮತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನೀವು ಕೂತಿರ್ಬೋದು, ನಿಮ್ಮ ಡ್ರೀಮ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ಬೋದು. ನಿಮ್ಮ ಲೆವೆಲ್ ಮುಂದಿನ ದಿನಗಳಲ್ಲಿ ತುಂಬಾ ಬೆಟರ್ಮೆಂಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಏನೋ ಒಂದು ಕಂಫರ್ಟ್ ಝೋನ್ಗೆ ನೀವು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದೀರಾ. ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಒಂದು ಕಂಫರ್ಟ್, ನಿಮಗೆ ಕಂಟ್ರೋಲ್ ಇರಲಿಲ್ಲ, ಏನು ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀನಿ, ಏನು ಕೂಡಿಸ್ತಿದ್ದೀನಿ, ಏನು ಕಳೀತಾ ಇದ್ದೀನಿ, ಒಂದು ಅಂದಾಜು ಕೂಡ ನಿಮಗಿರಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಫರ್ಟ್ ಝೋನ್ಗೆ ನೀವು ಬರ್ತಾ ಇದ್ದೀರಾ. ಏನೋ ಒಂದು ಈ ಸಿಚುವೇಶನ್ ಏನು ಬರ್ತಾ ಇದೆ ಅದು ನಥಿಂಗ್, ನೀವು ಎಲ್ಲವನ್ನು ಕೂಡ ಬರ್ತಾ ಇರುವಂಥ ಸಿಚುವೇಶನ್ಗಳಲ್ಲಿ ಎಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಇರುವಂಥದ್ದು. ಬಟ್ ಒಂದಿಷ್ಟು ಎಮೋಷನಲ್ ಆಗಿ ರನ್ನಿಂಗಲ್ಲಿ ಇದ್ದೀರಾ ಅಂತ ಬಂದಿರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ತುಂಬಾ ನೋವಲ್ಲಿರುವಂಥದ್ದಾಗಿರ್ಬೋದು, ಒಂದು ಸ್ವಲ್ಪ ಎಮೋಷನಲ್ ಆಗುವಂಥದ್ದು, ತುಂಬ ಅಳುವಂಥದ್ದು, ಇದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದಿಷ್ಟು ತುಂಬಾ ಹೈಯಲ್ಲಿದೆ. ಯಾಕೆ ಅಂದರೆ ಬಟ್ ಇಲ್ಲ, ನೀವು ತುಂಬ ಒಳ್ಳೆಯವರು ಇದ್ದೀರಾ, ಓಕೆ. ಹಾಗಾಗಿ ಒಂದಿಷ್ಟು ಈ ಟೈಮ್ ಏನಿದೆ ಅದು ಒಂದು ರೀತಿ ನಿಮಗೆ ಎಮೋಷನಲ್ ಆಗೋದಕ್ಕೆ ಸಾಧ್ಯತೆಗಳಾಗ್ಬಿಡುತ್ತೆ. ಬಟ್ ಆ ಎಮೋಷನಲ್ ಕಡಿಮೆ ಮಾಡೋದಕ್ಕೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವೇನು ಆ ಎಮೋಷನಲ್ನ ಸೈಡಿಗೆ ಎತ್ತಿಟ್ಟು ನಿಮಗೆ ಪ್ರಪಂಚಕ್ಕೆ ಏನು ತೋರಿಸ್ಬೇಕು ಅದನ್ನು ಖಂಡಿತವಾಗ್ಲೂ ತೋರಿಸಿ, ನಿಮ್ಮ ಇಡೀ ವರ್ಲ್ಡಿಗೆ ನೀವು ರಿಯಲ್ ಆಗಿ ಏನು ಅನ್ನೋದನ್ನು ಪ್ರೂವ್ ಮಾಡಿ, ನಿಮ್ಮ ಸಾಧನೆಗಳ ಕಡೆ ಗಮನನ ಕೊಡಿ. ನಿಮ್ಮ ಎನರ್ಜಿ ವೈಸ್ ಏನಿದೆ ಅದನ್ನು ಅಪ್ಕಮಿಂಗ್ ಆಗ್ತಾ ಇದೆ, ಹೋಗೋದು ಬರೋದು, ನಿಮ್ಮ ಎನರ್ಜಿ ವೈಸ್ ಒಂದು ಸಲ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಒಂದು ಸ್ವಲ್ಪ ವೀಕ್ ಆಗುವಂಥದ್ದು, ಈ ರೀತಿ ಇದೆ. ಅದನ್ನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಒಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ಪವರ್ಫುಲ್ ಚೇಂಜಸ್ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರ್ತಾ ಇರುವಂಥದ್ದು. ಒಂದು ಒಳ್ಳೆ ಭರವಸೆ ನಿಮಗೆ ಸಿಗ್ತಾ ಇದೆ, ಶಕ್ತಿ ಸಿಗ್ತಾ ಇರುವಂಥದ್ದು, ಒಂದು ಸಕಾರಾತ್ಮಕವಾಗಿರುವಂಥ ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಬರುವಂಥದ್ದು, ಮತ್ತು ನಿಮ್ಮ ಹಳೆಯದೇನಿತ್ತು ಅಡೆತಡೆಗಳು ನಿವಾರಿಸುವಂಥದ್ದು, ಹೊಸದಾಗಿ ಅವಕಾಶಗಳ ಬಾಗಿಲು ತೆರೆಯುವಂಥದ್ದು ಚಾನ್ಸಸ್ಗಳು ಕೂಡ ಇದೆ. ಮತ್ತು ಒಂದು ರೀತಿಯಲ್ಲಿ ನಿಮ್ಮ ಎನರ್ಜಿ ವೈಸ್ ಏನಿತ್ತು ಅದು ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ತುಂಬಾ ಇಂಪಾರ್ಟೆಂಟ್, ತುಂಬಾ ಪವರ್ಫುಲ್ ಮೆಸೇಜಸ್ ನಿಮಗೆ ಸಿಗ್ತದೆ. ಯಾಕಂದರೆ ಬಿಗ್ ಪಿಕ್ಚರ್ ಆಲ್ರೆಡಿ ಅಮಾವಾಸ್ಯೆ ಇದೆ, ತುಂಬ ಆಲ್ಮೋಸ್ಟ್ ಇಲ್ಲಿ ಬಂದಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಅಮಾವಾಸ್ಯೆಯಲ್ಲಿ ಖಂಡಿತವಾಗ್ಲೂ ಕೂಡ
ಒಂದು ರೀತಿ ಒಳ್ಳೆಯ ರೀತಿಯ ಬದಲಾವಣೆಗಳು, ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು. ಕೆಲವರಿಗೆ ಇಲ್ಲಿ ತುಂಬಾ ಒಂದು ಕುಂಭ ರಾಶಿಗೆ ಸಂಬಂಧಪಟ್ಟಿರೋರಾಗಿರ್ಬೋದು, ಧನಸ್ಸು ರಾಶಿಗೆ ಸಂಬಂಧಪಟ್ಟಿರೋರಾಗಿರ್ಬೋದು, ಮೀನ ರಾಶಿಗೆ ಸಂಬಂಧಪಟ್ಟಿರೋರಾಗಿರ್ಬೋದು. ಈ ರೀತಿ ಒಂದು ಎನರ್ಜಿ ವೈಸ್ ತುಂಬಾ ಹೈಯಲ್ಲಿ ಇರ್ತೀರ ನೀವು, ಎಮೋಷನಲ್ ಆಗುವಂಥದ್ದು. ಬಟ್ ಒಂದು ರೀತಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರ. ಒಂದು ಒಳ್ಳೆ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಒಂದು ಹೊಸ ಅವಕಾಶಗಳೇನಿತ್ತು, ಹೊಸ ಕೆಲಸಗಳೇನಿತ್ತು, ಅದು ಮತ್ತು ಹಳೆಯ ಅಡೆತಡೆಗಳು ಏನಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಪ್ರೀತಿ ವಿಚಾರದಲ್ಲಿ ಒಂದಿಷ್ಟು ಕಮ್ಯುನಿಕೇಷನ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಒಂದು ದೊಡ್ಡ ಮಟ್ಟಿಗೆ ಬದಲಾವಣೆಗಳು ಬರ್ತಾ ಇರುವಂಥದ್ದು. ನಿಮಗೆ ಒಂದು ಹೊಸ ಆರಂಭ ಸ್ಟಾರ್ಟ್ ಆಗುತ್ತೆ, ಒಂದು ಹೊಸ ಶುಭ ಸುದ್ದಿನ ನೀವು ಕೇಳ್ತೀರಾ. ಮನಸ್ಸಿನ ಆಸೆ ಏನಿತ್ತು ಅದು ನಿಮ್ಮ ಆತ್ಮವಿಶ್ವಾಸನ ನೀವು ಖಂಡಿತವಾಗ್ಲೂ ಇಟ್ಕೊಂಡ್ರಿ ಅಂದರೆ ಎಲ್ಲವೂ ಕೂಡ ನೆರವೇರುತ್ತೆ ಅಂತ ಬಂದಿರುವಂಥದ್ದು. ಲಾಸ್ಟ್ 3 ಕಾರ್ಡ್ಗಳನ್ನ ಇಡ್ತೀನಿ. ನಿಮ್ಗೆ ಇದರಲ್ಲಿ ಯಾವುದರ ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. ನಿಮಗೆ ಒಂದು ರೀತಿಯಲ್ಲಿ ಯಾವ ಭೀಮನ ಅಮಾವಾಸ್ಯೆಂದು ಯಾವ ಒಂದು ಶಕ್ತಿ ನಿಮ್ಮ ಜೊತೆ ಇರುತ್ತೆ ಅಂತ ನೋಡೋಣ. ನಂಬರ್ 1, ನಂಬರ್ 2, ನಂಬರ್ 3 ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನೀವು ಅಂದ್ಕೊಂಡಿರೋ ಥರ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡಿರೋ ಥರ ನಿಮ್ಮ ಮೈಂಡಲ್ಲಿ ಎಮೋಷನಲ್ ಆಗ್ತಾ ಇರುವಂಥದ್ದು. ಮತ್ತು ಸಮಥಿಂಗ್ ನೀವು ಒಂದು ರೊಮ್ಯಾಂಟಿಕ್ ಆಗಿ ಇರ್ಬೋದು, ಇಲ್ಲ ಒಂದು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ಒಂದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ, ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ, ಯಾರಿಗೂ ವೆಯ್ಟ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಗಳಾಗುತ್ತೆ. ಬಟ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನೆರವೇರುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ತುಂಬಾ ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ನಿಮಗೆ ಇಲ್ಲಿ ಒಂದಿಷ್ಟು ಕೆಲಸ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ನೀವೇನು ಫೋಕಸ್ ಮಾಡ್ತೀರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಕಷ್ಟಪಟ್ಟರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಕೆಲಸದ ವಿಚಾರವಾಗಿ, ಮೆಂಟಲಿ ಮತ್ತು ಸಕ್ಸಸ್ ಕಡೆ ಗಮನ ಕೊಡ್ತಾ ಇರೋರಾಗಿರ್ಬೋದು. ಮತ್ತು ಒಂದು ರೀತಿಯಲ್ಲಿ ನೀವು ಒಂದು ಒಳ್ಳೆ ಜಾಬ್, ಕೆಲಸ ಮತ್ತು ಫಾರಿನ್ ಟ್ರಿಪ್ ಹೋಗುವಂಥದ್ದು, ಮತ್ತು ಎಲ್ಲೋ ಒಂದು ಅಧಿಕಾರಕ್ಕೋಸ್ಕರ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಎಫರ್ಟಿಗೆ ತಕ್ಕಂಗೆ ಖಂಡಿತವಾಗ್ಲೂ ವರ್ಕ್ ಕೆಲಸ ಆಗುತ್ತೆ. ಬಟ್ ತುಂಬಾ ಫೋಕಸ್ ಆಗಿ ಇರಬೇಕು ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಬಂದಿದೆ, ನಿಮ್ಮ ಫ್ರೆಂಡ್ಸನ್ನು ನೀವು ಮೀಟ್ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡುವಂಥದ್ದು, ನಿಮ್ಮ ಓಲ್ಡ್ ಫ್ರೆಂಡ್ಸನ್ನು ನೀವು ಮೀಟ್ ಮಾಡ್ತಾ ಇದ್ರೆ ಒಂದು ಗಿಫ್ಟ್ ರೀತಿಯಲ್ಲಿ ಅವರು ಸಡನ್ನಾಗಿ ಸರ್ಪ್ರೈಸನ್ನು ಕೊಡ್ಬೋದು ನಿಮಗೆ. ಫೈನಾನ್ಷಿಯಲಿನೂ ತುಂಬ ಗೇಯ್ನಲ್ಲಿ ಹಾಕ್ತೀರಾ, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಾಗುವಂಥದ್ದು. ಟುಡೇ ತುಂಬಾ ಒಂದು ರೀತಿಯಲ್ಲಿ ಖುಷಿ, ಹ್ಯಾಪಿ ಮೂಮೆಂಟ್ ನಿಮ್ಮ ಜೀವನಕ್ಕೆ ಬರುವಂಥದ್ದು. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇಲ್ಲ ಓಲ್ಡ್ ಯಾರು ಫ್ರೆಂಡ್ಶಿಪ್ ಇತ್ತು ಖಂಡಿತವಾಗ್ಲೂ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಮೀಟ್ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.